ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಟ ಪ್ರಥಮ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಥಮ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನೀವೇ ಹೇಳಿದ್ರಿ ನಿಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ರು ದರ್ಶನ್ ಅವರ ಕೆಲವೊಂದು. ಸರ್ ಆ ವಿಷಯ ಮಾತಾಡೋಕ್ಕೂ ಮುಂಚೆ ನಾನು ಕನ್ನಡಿಗರಿಗೆ ಒಂದು ಮಾತು ಹೇಳ್ಬೋದಾ? ಹೇಳಿ ಹೇಳಿ. ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಕಷ್ಟದಲ್ಲಿ ಇದ್ದಂತಹ ಸಮಯದಲ್ಲಿ, ಮೊನ್ನೆ ಶೂಟ್ಗೆ ಬಹಳ ತುಂಬಾ ಅನಿವಾರ್ಯತೆ ಇದ್ದಂತಹ ಸಮಯದಲ್ಲಿ ಗ್ಯಾರಂಟಿ ಶೂಟ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಿ. ಬಹಳಷ್ಟು ಜನ ಮಾಧ್ಯಮ ಅಂದ್ರೆ ಬೇರೆ ರೀತಿಲೇ ನೋಡ್ತಾರೆ. ನನಗೆ ನೀವು ಮಾಡಿಕೊಟ್ಟ ಸಹಾಯದಿಂದ ನನ್ನ ಸಿನಿಮಾದ ಬಹಳ ಕ್ಲಿಷ್ಟಕರವಾದ ತುಂಬಾ ಇಂಪಾರ್ಟೆಂಟ್ ಸೀನ್ ನೋ ಕೋಕೇನ್ ಶೂಟ್ ಮುಗಿಸೋಕೆ ಸಹಾಯ ಆಯ್ತು. ನಾನು ಗ್ಯಾರಂಟಿ ನ್ಯೂಸ್ಗೆ ಪಬ್ಲಿಕ್ ಅಲ್ಲಿ ಅವಕಾಶ ಸಿಕ್ಕಾಗ ಸಾರ್ವಜನಿಕವಾಗಿ ನಾನು ಧನ್ಯವಾದ ಹೇಳಿ ಅದ ಗೌರವಪೂರ್ವಕವಾಗಿ ಧನ್ಯವಾದ ಅರ್ಪಿಸೋಕೆ ಇಷ್ಟಪಡ್ತೀನಿ. ಸ್ಪೆಷಲಿ ನಿಮ್ಮ ಎಲ್ಲ ಎಂಪ್ಲಾಯ್ ಶಿವಸ್ವಾಮಿ ಸರ್ ಅಂಡ್ ಲಕ್ಷ್ಮೀನಾರಾಯಣ್ ಸರ್ ಎಲ್ಲರೂ ಒಬ್ಬ ಏನಂದ್ರೆ ಎಲ್ಲ ಬರೀ ದೊಡ್ಡ ದೊಡ್ಡ ಸಿನಿಮಾ ಅಂತಾರೆ. ನನ್ನಂತ ಒಬ್ಬ ನಾನು ಕೇಳ್ಕೊಂಡ ತಕ್ಷಣ ನನಗೂ ಕೂಡ ಜೊತೆ ನಿಂತು ನೋ ಕೋಕೇನ್ ಸಿನಿಮಾಗೆ ಹೆಲ್ಪ್ ಮಾಡದಂತ ನಿಮ್ಮ ಚಾನಲ್ಗೆ ಶಿರವಾಗಿ ಎಲ್ಲ ಎಂಪ್ಲಾಯೀಸ್ಗೆ ಎಲ್ಲರಿಗೂ ಅಭಿನಂದನೆಗಳು ಸರ್. ನಾನು ಧನ್ಯವಾದ ಅಂತ ಹೇಳ್ತೀನಿ. ಈಗ ಕೇಳಿ ಸರ್. ಥ್ಯಾಂಕ್ ಯು. ಮನುಷ್ಯನ ಕೃತಜ್ಞತೆ ಇರ್ಬೇಕಲ್ವ ಸರ್? ಹೌದೌದು, ಖಂಡಿತ. ಈಗ ನಿಮ್ಮನ್ನ ದೇವಸ್ಥಾನಕ್ಕೆ ಕರೆದು ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ನೀವು ಹೇಳಿದ್ರಿ. ಅದಾದ ನಂತರ ಈಗ ರಮ್ಯಾ ಅವರು ಅಶ್ಲೀಲ ಪೋಸ್ಟ್ಗಳನ್ನು ಹಂಚ್ಕೊಂಡಿದ್ದಾರೆ. ಅಂದ್ರೆ ಅವರ ಫ್ಯಾನ್ಸ್ ಏನು ಮಾಡಿದ್ರಲ್ಲ ಕೆಟ್ಟದಾಗ ಮೆಸೇಜ್ಗಳನ್ನ, ಅದರ ವಿರುದ್ಧ ಈಗ ಧ್ವನಿ ಎತ್ತಿದ್ದೀರಿ ನೀವು ಕೂಡ. ಒಂದು ನೀವು ರಮ್ಯಾ ಪರವಾಗಿ ನಿಂತ್ಕೊಂಡಿದ್ದೀರಿ, ನಿಮ್ಮ ಪರವಾಗಿ ರಮ್ಯಾ ಅವರು ಕೂಡ ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವ್ರೊಬ್ಬ ಸ್ಟಾರ್ ನಟಿ ಸರ್. ನಾವೆಲ್ಲ ಸಿನಿಮಾ ಅಂದ್ರೆ ನಾವೆಲ್ಲ ಹೈಸ್ಕೂಲ್ ಪ್ರೈಮರ್ ನೋಡೋಕೆ ಮುಂಚೆ ಶೀಸ್ ಅ ಸ್ಟಾರ್. ಅವ್ರಿಗೆ ಇಷ್ಟೊಂದು ಮನ್ಸಿಗೆ ನೋವಾಗಿದೆ ಅಂದ್ರೆ ಸರ್ ನಮಗೊಂದು ಕಾಮೆಂಟ್ ಬಂದ್ರೆ ನಮಗ್ ನೋವಾಗಲ್ವ ಸರ್? ಯಾರು ಒಂದು ಕಾಮೆಂಟ್ ಹಾಕ್ದಾಗ ಸರ್ ಇದು ಆಗ್ಬಾರ್ದು ಅಂತ ಬಯಸ್ತೀನಿ. ಅಟ್ ದ ಸೇಮ್ ಟೈಮ್ ಏನಂದ್ರೆ ದಯವಿಟ್ಟು ಜನಗಳನ್ನ ನಾನು ಕೇಳ್ತೀನಿ, ನಿಮ್ಗೆಲ್ಲ ಮಾಡಬೇಡ್ರಪ್ಪ. ತುಂಬಾ ಎಕ್ಸ್ಟ್ರೀಮ್ ಆಗಿದೆ, ಟಾಕ್ಸಿಕ್ ಆಗಿದೆ ಸೋಷಿಯಲ್ ಮೀಡಿಯಾ. 1.5 ವರ್ಷದಿಂದ ನಾನು ಅನುಭವಿಸ್ತಾ ಇದ್ದೀನಿ ಸರ್ ಈ ಸೋಷಿಯಲ್ ಮೀಡಿಯಾ. ಮಂದಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರೆಲ್ಲ. ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ಇಲ್ಲಿಗೆ ನಿಲ್ಲಲಿ ಇದೆಲ್ಲ. ಆದ್ರೆ ಪಾಪ ಅವರು ದೊಡ್ಡ ಕಲಾವಿದೆ, ಸ್ಟಾರ್. ಅವ್ರನ್ನ ಗೌರವಿಸಿ ಪ್ಲೀಸ್. ದಯವಿಟ್ಟು ನಾವು ಹೆಣ್ಣನ್ ತರ ಮಾತಾಡ್ತೀವಿ ಅಂದ್ರೆ ಯಾವ್ದು ಸರ್ ಹೆಣ್ಣನ್ ತರ? ಒಬ್ಬ ಸ್ಟಾರ್ ನಟಿ ಮತ್ತೆ ಗೌರವಾನ್ವಿತ ಸಂಸದೆ, ಮಾಜಿ ಸಂಸದೆ ಅವರು, ಅವ್ರನ್ನೇ ನಾವು ಕಾಪಾಡ್ಕೊಳಕ್ಕಾಗ್ಲ, ಅವರ ಗೌರವಕ್ಕೆ ನಾವು ಕಾಪಾಡ್ಕೊಳಕ್ಕಾಗ್ಲ. ನಾವೆಲ್ಲ ಯಾವ ಸೀಮೆ ಸರ್? ದೊಡ್ಡ ಮನುಷ್ಯರು ಗಂಡಸರು ನಾವು. ನಮ್ಗೆಲ್ಲ ಏನ್ ನೈತಿಕತೆ ಇದೆ ಸರ್ ಮಾತಾಡಕ್ಕೆ? ಪ್ರಥಮ ಆ ಪೋಸ್ಟ್ ಅನ್ನ ನೋಡಿದ್ರ ರಮ್ಯಾ ಅವರು ಮಾಡಿರುವಂತ ಪೋಸ್ಟ್ ಗಳನ್ನ, ಅಂದ್ರೆ ಸ್ಕ್ರೀನ್ ಶಾಟ್ ಅದನ್ನ ಒಂದು ಕೆಲಸ ಮಾಡಿ ಸರ್. ಇಂಡಿವಿಜುವಲಿ ನಮ್ಗೆ ಬರೋ ಇನ್ಬಾಕ್ಸ್ ನ ಓದಕ್ಕೆ ಕಷ್ಟ ಆಗುತ್ತೆ. ಒಂದು ಹೆಣ್ಣು ಒಬ್ಬ ಸ್ಟಾರ್ ನಟಿ ಅದನ್ನ ಓದಿ ನೊಂದ್ಕೊಂಡು ಸ್ಕ್ರೀನ್ ಶಾಟ್ ಹಾಕ್ತಾನೆ. ಅವ್ರಿಗೆ ಆಗಿರೋ ನೋವೆಂತದ್ದು ಸರ್? ನಾನು ಈಗ ಈ ಸಮಯದಲ್ಲಿ ಯಾರ ಮೇಲೂ ಆರೋಪ ಮಾಡಕ್ ಹೋಗ್ತಿಲ್ಲ ಸರ್. ನಾನು ಸೀರಿಯಸ್ಲಿ ಫ್ಯಾನ್ಸ್ ನೇ ಕೇಳ್ಕೊತೀನಿ, ಅವ್ರನ್ನೇ ದಯವಿಟ್ಟು ಬಿಟ್ಬಿಡ್ರಪ್ಪ. 1 ವರ್ಷದಿಂದ ಟಾಕ್ಸಿಕ್ ವಿಷಯ ಸೋಷಿಯಲ್ ಮೀಡಿಯಾ ಹಾಳಾಗೋಗಿದೆ ಕಣ್ರಯ್ಯ. ಬಿಟ್ಬಿಡ್ರು, ದಯವಿಟ್ಟು ಆಗಿದ್ದಾಗೋಯ್ತು, ಬಿಟ್ಬಿಡ್ರಪ್ಪ. ಬಿಟ್ಬಿಡ್ರು. ಬದುಕು ಅವ್ರದ್ದು ಒಬ್ಬ ಸ್ಟಾರ್ ಕಂಡ್ರು, ಅವ್ರನ್ನೂ ಗೌರವಿಸ್ರು. ಬಿಟ್ಬಿಡ್ರು. ನಮ್ಮಲ್ಲಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಸರ್, ಲಗೇಜ್ ಎತ್ಕೊಂಡು ಹುಡುಪ ಅಂತ ಸರ್. ಸಾಕಪ್ಪ ನೀನ್ ಕಡ್ದು ದಬಾಕಿದ್ದು, ಒಂದ್ ಶೋ ಗೆದ್ದಿದ್ದಾಯ್ತು, ಸಿನಿಮಾ ಮಾಡ್ತೀನಿ ಅಂತ ಮಾಡಿದ್ದಾಯ್ತು, ಬಾಯಿ ಮುಚ್ಕೊಂಡು ಎತ್ತಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಂತೂ ಮನೇಲಿ ಸಿಕ್ಕಾಬಿಟ್ಟೆ ಜಗಳ ಆಯ್ತು ಇವತ್ತು. ಭಯ ಪಟ್ಟಿರ್ತಾರೆ, ತುಂಬಾ ಹೆದ್ರು ಬಿಟ್ಟಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಅವ್ರ ಫೋನ್ ಇಲ್ಲ. ಬಟ್ ಯಾರೋ ಫ್ರೆಂಡ್ಸ್ ಹೇಳಿದಾಗ ಇದು ಯಾವ್ದೋ ಅದು ವೆಪನ್ ತೋರಿಸಿದ್ದು ಅದು, ಮತ್ತೆ ಇತ್ತೀಚೆಗೆ ಇವತ್ತಿನ ಇದು ಎಲ್ಲ ಈಗ ಟಿವಿ ಹಾಕಿ ನೋಡಿದಾರೆ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಆಗಿದೆ. ಟಿವಿನೇ ನೋಡಲ್ಲ, ಮೊಬೈಲ್ ಯೂಸ್ ಮಾಡಲ್ಲ. ಇದಕ್ಕೆ ದೇವ್ರೆ ಹೆದ್ರು ಬಿಟ್ಟಿದ್ದಾರೆ. ನನ್ಗೆ ಯಾರು ಸಹವಾಸನ ಬೇಡ ಸರ್, ಎಲ್ಲರೂ ಚೆನ್ನಾಗಿರ್ಲಿ. ಪ್ರಥಮ್, ಈಗ ನಿಮ್ ಪೋಸ್ಟ್ ನ ನೋಡಿದೀವಿ ನಾವು, ಭಯ ಮುಕ್ತ ಚಿತ್ರರಂಗ ಮಾಡೋಣ ಅಂತ ಹೇಳಿದಿರಾ. ಅಂದ್ರೆ ಅಷ್ಟೊಂದು ಭಯ ಇದೆಯಾ ಚಿತ್ರರಂಗದಲ್ಲಿ, ಅದು ಆ ಒಬ್ಬ ವ್ಯಕ್ತಿಯಿಂದ? ಅಯ್ಯೋ ಸರ್, ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಈ ಅಂಧಾಭಿಮಾನಿಗಳು ಮಾಡ್ತಾ ಇರೋದು ನನಗೆ 1 ವರ್ಷದಿಂದ ಮಾಡ್ತಾ ಇಲ್ವಾ ಸರ್ ಅವರು? 1 ವರ್ಷದಿಂದ ಏನ್ ಸಫರ್ ಆಗಿದ್ದೀರಾ ನೀವು? ಸರ್ ನಂಗೆ ಸಾಕಾಗೋಗಿದೆ ಬಿಡಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ನನ್ಗೆ ಈ ಸಿನಿಮಾಗಳೇ ಸಾಕು ಸರ್. ನಾನು ಒಂದ್ ಮಾತು ಇಟ್ಕೊಳ್ಳಿ ಸರ್, ನಿಮ್ಗೆ ಹೇಳ ಸರ್. ನಾನು ಎಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು ನಾಳೆ ಬೆಳಿಗ್ಗೆ ನಾನು ಸಲ್ಮಾನ್ ಖಾನು, ಶಾರುಖ್ ಖಾನು, ಋತಿಕ್ ರೋಷನ್ ಯಶ್ ಆಗಕ್ಕಲ್ಲ. ಒಪ್ಕೋತೀರಾ ಸರಿ ಮಾತು? ನಾನು ಎಂತ ದೊಡ್ಡ ಬಿಸ್ನೆಸ್ ಮಾಡೋದು ನಾಳೆ ಬೆಳಿಗ್ಗೆ ಅಂಬಾನಿ ಆಗಕ್ಕಲ್ಲ, ಹೌದಲ್ವಾ ಸರ್? ಇಷ್ಟೆಲ್ಲ ಇದ್ಮೇಲೆ ಯಾಕೆ ಸರ್ ಇಷ್ಟು ಹೋರಾಟ, ಇಷ್ಟು ಕಚ್ಚಾಟ, ಚೀರಾಟ, ಸ್ಟ್ರೆಸ್, ಆರೋಗ್ಯ ಹಾಳು? ನಂಗೆ ನೆಮ್ಮದಿ ಹಾಳಾಗೋಗಿದೆ ಸರ್. ನಂಗೆ ಆರೋಗ್ಯ ಹಾಳಾಗಿದೆ. ಕಪ್ಪ ಇದೆ ಎಲ್ರ ಸವಾಸ. ಪ್ರಥಮ್ ಅವರೇ, ಇಷ್ಟೆಲ್ಲ ಆಗಿದೆ, ನಿಮಗೆ ಪ್ರಾಣ ಬೆದರಿಕೆ ಇದೆ, ನೇರವಾಗಿ ನಿಮಗೆ ಕರೆದು ಹಲ್ಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿಲ್ಲ? ಅದು ಕೂಡ ಹೆಸರು ಕೂಡ ಹೇಳಿದಿರ, ಒಬ್ಬ ನಟನ ಮಗಂದು ರಕ್ಷಕ್ ಬುಲೆಟ್. ನಾಳೆ ನಾಳಿದಲ್ಲಿ ಸರ್ ರಕ್ಷಕ್ ಕೆಲವೊಂದು ವಿಚಾರದಲ್ಲಿ ಸುಳ್ಳು ಹೇಳಿದ. ನಾನು ಎಲ್ಲಾ ವಿಡಿಯೋ ಇವತ್ತು ನೋಡಿದೆ ಸರ್. ನಾನು ಇದ್ರ ಬಗ್ಗೆ ಹೆಚ್ಚೇನು ಹೇಳಲ್ಲ. ನಾನು ನಿಮ್ ನಾಳೆ ನಾಳೆದಲ್ಲಿ ರಿಸಲ್ಟ್ ಕೊಡ್ತೀನಿ. ನನ್ನ ನಂಬಿ ದಯವಿಟ್ಟು ಕ್ಷಮಿಸಿ. ಈ ವಿಷಯ ಇಲ್ಲಿಗೆ ನಿಲ್ಸೋಣ. ಓಕೆ?
ಸರ್ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನೀವೇ ಪೋಸ್ಟ್ ಅಲ್ಲಿ ಬರ್ಕೊಂಡಂಗೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮ ಕಲಾವಿದ್ರು ಯಾರು ಮಾತಾಡ್ತಾ ಇಲ್ಲ, ದುರ್ದೈವ ಇದು ಅಂತ ಹೇಳಿದೆ ಸರ್. ನಮ್ಮಲ್ಲಿ ಈಗ ಅರ್ಧ ಗಂಟೆ ಜಗಳ ಆಗ್ತಾ ಇದೆ ಸರ್. ನಮ್ಮಮ್ಮ ಎಲ್ಲ ಹೆದ್ರು ಬಿಟ್ಟಿದ್ದಾರೆ ಸರ್. ಇವು ದೇವ್ರೆ, ಯಾವ ದುರ್ದೈವ, ನಂದೇ ದುರ್ದೈವ ಆಗ್ಬಿಟ್ಟಿದೆ ಸರ್. ಈ ತರ ಮಾಡಿಟ್ಬಿಟ್ಟಿದೆ ಸರ್. ಅಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಕಲಾವಿದ್ರು, ಬೇರೆ ಬೇರೆ ಕಲಾವಿದ್ರು? ಅಂದ್ರೆ ನನ್ಗೇನು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ದಯವಿಟ್ಟು ಒಂದ್ ಕೆಲಸ ಮಾಡ್ತೀನಿ, ನಿಮ್ಮಲ್ಲಿ ಒಂದ್ ರಿಕ್ವೆಸ್ಟ್ ಸರ್. ಈ ವಿಷಯ ನಂಗೆ ಮನಸ್ಸಿಗೆ ತುಂಬಾ ಸ್ಟ್ರೆಸ್ ಆಗಿ ಆರೋಗ್ಯ ಹಾಳಾಗಿದೆ. ನಮ್ಮ ಮನೆಯಲ್ಲೇ ಎದುರ್ಕೊಂಡಿದ್ದಾರೆ. ನಮಗೂ ಅರ್ಥ ಆಗುತ್ತೆ ಪ್ರಥಮ್ ಅವರೇ, ನಿಜ ನಿಜ. ಆದ್ರೆ ಇಂಥದ್ದು ಮುಂದೆ ಆಗ್ಬಾರ್ದಲ್ವಾ? ಇದು ನಿಮ್ಮಿಂದಾನೇ ಕೊನೆ ಆಗ್ಬೇಕು ಅನ್ನೋದು ನಮ್ಮ ಆಶ್ರಯ. ಇದು ನೀವೇ ಮುಗಿಸ್ಬಿಡಿ ಅನ್ನೋದು ನಮ್ಮ ಆಶ್ರಯ. ಏನೂ ಆಗಲ್ಲ ಬನ್ನಿ ಸರ್, ನನ್ನಿಂದ ಏನಾಗಲ್ಲ ಬನ್ನಿ ಸರ್, ನನ್ನಿಂದ ಏನೂ ಆಗಲ್ಲ ಬನ್ನಿ ಸರ್. ಇದೇನ್ ಸರ್ ಇದು ಚಿತ್ರರಂಗ ಹಿಂಗ್ ಮಾಡಿಟ್ಬಿಟ್ಟವ್ರಿ. ಅಲ್ಲ, ನೀವು ಚಿತ್ರರಂಗಕ್ಕೆ ನಿಮ್ಮಿಂದನೂ ಕೂಡ ಸಾಕಷ್ಟು ಕೊಡುಗೆ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ ಪರವಾಗಿ ಯಾರಾದ್ರೂ ಕಲಾವಿದರು ಮಾತಾಡ್ಬೇಕಾಗಿತ್ತು, ಧ್ವನಿಯನ್ನ ಎತ್ತಬೇಕಾಗಿತ್ತು ಅಂತ ಅನಿಸ್ತಾ ಇಲ್ವಾ? ಸರ್ ಗೊತ್ತಾಯ್ತು. ದಾವಣಗೆರೆಯಿಂದ ಆಚೆ ಒಂಚೂರು ಇದ್ದೀನಿ, ನಾನೇ ವಾಪಸ್ ಮಾಡ್ತೀನಿ ಸರ್. ದಯವಿಟ್ಟು ಮನೇಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ನಾನು ಮಾತಾಡ್ತೀನಿ ಸರ್, ಪ್ಲೀಸ್. ಥ್ಯಾಂಕ್ ಯು.